ನೀರು ಕುಡಿಯುವಾಗ ಕರೆಂಟ್ ಶಾಕ್ ಹೊಡೆದು ಮಹಿಳೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಆನಂದಪುರದಲ್ಲಿ ಈ ಘಟನೆ ನಡೆದಿದೆ. ಏರಿಯಾದಲ್ಲಿ ಯಾವುದೇ ಮನೆಗೂ ಕೂಡ ನೀರಿನ ಸಂಪರ್ಕ ನೀಡಿಲ್ಲ. ಹೀಗಾಗಿ ದೊಡ್ಡ ಪೈಪ್ನಲ್ಲಿ ಅಲ್ಲಲ್ಲಿ ನೀರಿನ ಕನೆಕ್ಷನ್ ನೀಡಲಾಗಿದೆ. ಇಂದು ಬೆಳಿಗ್ಗೆ ಮೋಟಾರ್ ಆನ್ ಮಾಡಲು ತೆರಳಿದಾಗ ಕರೆಂಟ್ ಶಾಕ್ ತಗುಲಿ ಮಹಿಳೆ ಸಾವನ್ನಪ್ಪಿದ್ದಾಳೆ. ಇನ್ನು ಜಮೀರ್ ಎಲ್ಲಿದ್ದಾರೆ ಅಂತ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತಿದ್ದಂತೆ ಆನಂದಪುರಕ್ಕೆ ಸಚಿವ ಜಮೀರ್ ಭೇಟಿ ನೀಡಿದ್ರು. ಪ್ರತಿಭಟನಾ ನಿರತರನ್ನ ಮನವೊಲಿಕೆಗೆ ಜಮೀರ್ ಯತ್ನಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಈ ಘಟನೆ ಆಗಬಾರದಿತ್ತು, ಆದರೆ ಆಗಿ ಹೋಗಿದೆ. 15 ದಿನಗಳ ಹಿಂದೆ ಇಲ್ಲಿಗೆ ಬಂದು ನೀರು ಪೂರೈಕೆಗೆ ಗುದ್ದಲಿ ಪೂಜೆ ಮಾಡಿದ್ದೆ. 2 ಕೋಟಿ ವೆಚ್ಚದಲ್ಲಿ ಪೈಪ್ಲೈನ್ ಕೆಲಸ ನಡೀತಾ ಇದೆ. ಅದರ ನಡುವೆ ಈ ರೀತಿಯಾಗಿದೆ. ಅವರ ಕುಟುಂಬದ ಜೊತೆ ಮಾತನಾಡ್ತೇನೆ ಎಂದಿದ್ದಾರೆ. ಮನುಷ್ಯನಿಗೆ ಬೇಸಿಕ್ ನೀಡಿಗಿಂತ ದೊಡ್ಡ ಏನಿಲ್ಲ, ಪ್ರಾಣ ಹೋದ್ರು ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ಈಗ ನೀರು ಬಿಡ್ತೀವಿ, ಆಲ್ಟರ್ನೇಟ್ ಡೇ ಒಂದಿನ ನೀರು ಬಿಡ್ತೀವಿ. ಇವ್ರೇನು ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ. ನೋಡಿ ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟವ್ರೆ. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ, ನೀರು ಪ್ರೆಷರ್ ಕಡಿಮೆ ಆಗ್ತದೆ ತಾನೆ. ಆ ಕಾರಣಕ್ಕೆ ಆಗಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಕೇಳಿ ಎಲ್ಲ ಊರವ್ರನ್ನ ಎಲ್ಲ ತೊಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಾಗ ನಾನು ಮಾಡಿಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತೊಗೊಂಡು ಮೋಟ್ರುಗಳು ಆಗಬೇಡಿ ಅಂತಲೂ ಹೇಳಿದ್ದೀನಿ ನಾನು. ಅನಿಲ ಸೋರಿಕೆಯಿಂದಾಗಿ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿದ್ದ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಹದೇವಪುರದ ನಾಗಪ್ಪರೆಡ್ಡಿ ಬ್ಲಾಕ್ನಲ್ಲಿ ಒಂದು ಘಟನೆ ನಡೆದಿದೆ. ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳು ಸಂಪೂರ್ಣವಾಗಿ ಛಿದ್ರಗೊಂಡಿವೆ. ಇನ್ನು ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗ್ಯಾಸ್ ಲೀಕ್ ಆಗಿ ಬೆಳಿಗ್ಗೆ ಅದು ಬ್ಲಾಸ್ಟ್ ಥರ ಆಗಿಲ್ಲ, ಬಟ್ ಒಂದು ಗ್ಯಾಸ್ ಆನ್ ಮಾಡೋಕ್ಕೆ ಹೋದ ಸ್ಟವ್ ಆನ್ ಮಾಡೋಕ್ಕೆ ಹೋದ ಸಮಯದಲ್ಲಿ ಒಂದೇ ಸಾರಿ ಬೆಂಕಿ ಹತ್ಕೊಂಡು ಮನೆಯಲ್ಲಿ 5 ಜನ ಇದ್ದರು. 5 ಜನರಲ್ಲಿ ಒಬ್ಬ ಮಂಜುನಾಥ್ ಅಂತ ಅವರು ಮತ್ತು ಅವರ ತಂದೆ, ಬ್ರದರು, ವೈಫ್ ಮತ್ತು ಮಗ, ಈ 5 ಜನ ಇದ್ದರು. 5 ಜನರಲ್ಲಿ ಇವರು ತಂದೆ ಏನಿದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಗಾಯ ಆಗಿದೆ. ಇಮಿಡಿಯೇಟ್ಲಿ ಅವ್ರನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತು ಇವರು ಬ್ರದರು ಮತ್ತು ಹೆಂಡತಿ ಮತ್ತು ಮಗುವಿಗೆ ಸಣ್ಣ ಪುಟ್ಟ ಗಾಯಗಳಿದೆ. ಲೋಕಲ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ವಸತಿ ಶಾಲೆಯಿಂದ 2 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ತೇಗೂರು ಬಳಿ ಇರುವಂತಹ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ತರುಣ್, ಯಶ್ವಿನ್ ನಾಪತ್ತೆಯಾದ ವಿದ್ಯಾರ್ಥಿಗಳು 9ನೇ ತರಗತಿ ಪರೀಕ್ಷೆ ಬರೆದು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದು, ಬಸ್ಗಾಗಿ ಕಾದು ನಿಂತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಸತಿ ಶಾಲೆಯ ಸಿಬ್ಬಂದಿ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಹಾಲು ಒಕ್ಕೂಟದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ವಾರ್ ನಡೆದಿದೆ. ನಂದಿನಿ ಪ್ಯಾಲೇಸ್ನಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕ್ಷೇತ್ರ ಪುನರ್ ವಿಂಗಡಣೆ ನಿರ್ಧಾರಕ್ಕೆ ಸದಸ್ಯರ ಒಪ್ಪಿಗೆ ಅಂತ ಆಡಳಿತಾಧಿಕಾರಿ ಮೈತ್ರಿ ಘೋಷಣೆ ಹಿನ್ನೆಲೆ ಗಲಾಟೆಯಾಗಿದೆ. ಈ ವೇಳೆ ಹಾಯ್ ಡ್ರಾಮವೇ ನಡೆದು ಹೋಗಿದೆ. ವಿಷಯ ಪ್ರಸ್ತಾಪ ಮಾಡದೆ ಅಂಗೀಕಾರ ಮಾಡಿದ್ದಕ್ಕೆ ಆಡಳಿತಾಧಿಕಾರಿ ಮೈತ್ರಿ ಎಂಡಿ ಗೋಪಾಲಮೂರ್ತಿ ಜೊತೆಗೆ ಶಾಸಕ ನಾರಾಯಣಸ್ವಾಮಿ ವಾಗ್ವಾದ ನಡೆಸಿದ್ರು. ಶಾಸಕ ನಾರಾಯಣಸ್ವಾಮಿ ಹಲ್ಲೆ ಮಾಡಿದ್ದಾರೆ ಅಂತ ಮಾಲೂರು ಕಾಂಗ್ರೆಸ್ನ ಶಾಸಕ ಕೆವೈ ನಂಜೇಗೌಡರು ಆರೋಪಿಸಿದ್ರು. ಈ ವೇಳೆ ಶಾಸಕರ ಮಧ್ಯೆ ಮಾತಿನ ಸಮರವೇ ನಡೆಯಿತು. ನಾವ್ಯಾರು ಕೂಡ ಇಲ್ಲಿ ಹಾಸ್ಯ ಅಂಶ ನೋಡಿಸಿ ಇವತ್ತು ನಾವು ಒಪ್ಪಿಗೆ ತಗೊಂಡಿರೋದಲ್ಲ. ತುಂಬಾ ಪ್ರಯತ್ನ ನಡೆತು, ತುಂಬಾ ಬೇಕಾದಷ್ಟು ಪ್ರಯತ್ನ ನಡೆತು. ಆ ಪ್ರಯತ್ನಕ್ಕೆ ಯಾವುದೇ ಹಾಲು ಉತ್ಪಾದಕರು ಪಕ್ಷಾತೀತವಾಗಿ ಯಾವುದೇ ಇದಕ್ಕೆ ಸಹಕಾರ ಕೊಟ್ಟಿಲ್ಲ. ಅದ್ರ ಜೊತೆಗೆ ಇಲ್ಲಿ ದೌರ್ಜನ್ಯ ನೋಡಿದೆ. ಇಷ್ಟು ಮೆಜಾರಿಟಿ ಇದ್ರು ಕೂಡ ಅಧಿಕಾರಿ MDನ ಹೋಗಿ ಒಬ್ಬ ಶಾಸಕರು ಹೊಡಿತಾರೆ. ತುಂಬಾ ನೋವಾಗ್ತದೆ. ತುಂಬಾ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. MDನ ವೇದಿಕೆ ಹೋಗಿ ಹೊಡಿತಾರೆ. ಆಮೇಲೆ ಒಬ್ಬ ಸೆಕ್ಷನ್ ಆಫೀಸರ್ ಸೇತನ್ ಅನ್ನೋರ್ನ ಪಾಪ ಅಧಿಕಾರನ ಈಗ ನಾವು ಬಂದ ಮೇಲೆ ಹೊಡೆದಿದ್ದಾರಂತೆ. ತುಂಬಾ ದೌರ್ಜನ್ಯ. ಪಬ್ಲಿಕ್ ಅಲ್ಲಿ ಹೋಗಿ ಕೇಳಬೇಕು. ನಾನು ಅಲ್ಲಿ ಹೋಗಿ ಕೇಳ್ರಿ ಮಾಡಿರೋದು ಯಾರು ಮಾಡಿದ್ರು. ಹಲ್ಲೆ ಮಾಡಿದ ಪ್ರೂಫ್ ಇದೆ. ಇಲ್ಲೇ ಪೊಲೀಸ್ ಇಲ್ಲೇ ಇದ್ದಾರೆ, ಪೊಲೀಸರು ಡಿವೈಸ್ ಇಲ್ಲೇ ಇದ್ದಾರೆ, ಎಲ್ಲ ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇದೆ ರೀ. ಹಾಗೆಲ್ಲ ತಮ್ಮ ಇಲ್ಲಿ ನೋಡ್ರಿ, ಇದು ಅಲ್ಲೇ ಅಲ್ಲ, ಅದು ಹೌದು
ಸ್ವಾಮಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹಿಂಗೆ ರೀ ಸ್ವಾಮಿ ಇಲ್ಲಿ ನೋಡ್ರಿ ವೇದಿಕೆ ಮೇಲೆ ಹೋಗ್ಬಿಟ್ಟು ಜಿಗಿದು ಹೋಗ್ಬಿಟ್ಟು ಅಲ್ಲೇ ಮಾಡಿದ್ರು ಇದೆಲ್ಲ ದೌರ್ಜನ್ಯ ಮಾಡ್ಲಿಕ್ಕೆ ಎಲ್ಲಿ ದೌರ್ಜನ್ಯ ಹೊಡೆದಿದ್ದಾರೆ ಅಂತ ಹೇಳೋರು ಅಲ್ಲೇ ಮಾಡಿದ್ದಾರೆ ಅಂತಾರೆ. ಅವ್ರು ಹೇಳಿದಾರಲ್ಲ ಸಾಕ್ಷಿ ಇದೆಯಾ? ಜನ ಇಲ್ವಾ ಇಲ್ಲಿ ನಂಜೇಗೌಡನಿಗೆ ಆ ಸುಳ್ಳು ಸೃಷ್ಟಿ ಮಾಡೋದಿಗೆ ಒಟ್ಟಿಗೆ ಬಸ್ ಸುಳ್ಳು ಸೃಷ್ಟಿ ಮಾಡೋದು ನಂಜೇಗೌಡ ಕೆಲಸ. ಸುಳ್ಳು ಸೃಷ್ಟಿ ಮಾಡಿದ್ರೆ ಇವ್ರು ಡೈರಿಯಲ್ಲಿ ಹೊತ್ತು ಸಾವಿರಾರು ಕೋಟಿ ಹಾಳ ಉಳಿರೋದು. ಈ ಪಟಾಲ್ ನಮ್ಮ ಮುಂದೆ ಕೋರ್ಟ್ಗೆ ಹೋಗ್ತೀವಿ, ಇವನ್ನೆಲ್ಲ ತೆಗಿತೀವಿ ಬಂಡವಾಳ ಆಚೆ ಕಡೆಗೆ. ಕಾಂಗ್ರೆಸ್ನ 40% ಮತ್ತು ಪೇ ಸಿಎಂ ಆರೋಪಕ್ಕೆ ಬಿಜೆಪಿ ಕೌಂಟರ್ ನೀಡಿದೆ. ಸಿಎಂ ಸಿದ್ದರಾಮಯ್ಯರ ಅಣುಕು ಮಾಡಿ ಗೋಡೆ ಬರಹ ಗ್ರಾಫಿಕ್ಸ್ ವಿಡಿಯೋವನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಹರಿಬಿಟ್ಟಿದೆ. ಹಗಲಾಗಲಿ ರಾತ್ರಿಯಾಗಲಿ ಸುಮ್ಮನೆ 60% ಲೂಟಿ ಮಾಡಿ ಅಂತ ಗೋಡೆ ಬರಹದ ಗ್ರಾಫಿಕ್ ವಿಡಿಯೋವನ್ನ ಹರಿಬಿಟ್ಟು ತಿರುಗೇಟು ನೀಡಿದೆ. 40% ತನಿಖಾ ವರದಿ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ವರದಿ ರಾಜಕೀಯ ಪ್ರೇರಿತ, ಸರ್ಕಾರ 40% ಅಂತ ಆರೋಪವನ್ನು ಮಾಡಿತು. ತನಿಖೆ ಮಾಡಿದಾಗ ಆಮೇಲೆ ಅದು ಹೇಗೆ 40% ಬಂತು? ತನಿಖೆಗೆ ಯಾವ ದಾಖಲೆಯನ್ನು ಕೊಟ್ಟಿದ್ದಾರೆ? ಯಾವಾಗ ಕಾಂಗ್ರೆಸ್ ಬಂದರೂ ನಾಗಮೋಹನ್ ದಾಸ್ ಅವರನ್ನೇ ಮಾಡ್ತಾರೆ. ಇವರು ತನಿಖಾ ಏಜೆನ್ಸಿ ಅಲ್ಲ ಅಂತ ನಾಗಮೋಹನ್ ದಾಸ್ ವರದಿ ಬಗ್ಗೆ ವಾಗ್ದಾಳಿ ನಡೆಸಿದ್ರು. ಅವರ ವರದಿ ಏನಿದೆ ಅದು ಪೂರ್ತಿ ರಾಜಕೀಯ ವರದಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು. ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗ್ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಬಹಳ ಪ್ರಸ್ತುತ. ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂತ ಚಾಳಿ ಇರ್ತಕ್ಕಂಥದ್ದು. ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ. 40% ಆ ಥರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? 60% ಸರ್ಕಾರ ಎಂಬ ಬಿಜೆಪಿ ಪೋಸ್ಟರ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ನಾವು ಆರೋಪ ಮಾಡೋದಕ್ಕೆ ಆಧಾರ ಇತ್ತು, ಯಾರೋ ಅಧಿಕೃತವಾಗಿ ಹೇಳಿದ್ರೂ ಆಧಾರ ಇತ್ತು, ಬಿಜೆಪಿಯವರಿಗೆ ಯಾವುದೇ ಆಧಾರ ಇಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಮಧ್ಯಾಹ್ನದ ಬಳಿಕ ವಿಧಾನಸಭೆಯಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೆಯಿತು. ಇದೇ ವೇಳೆ ಮಾತನಾಡಿರುವಂತಹ ಆರ್ ಅಶೋಕ್, ಎಸ್ಸಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ಬಳಸಲಾಗ್ತಿದೆ ಅಂತ ಹೇಳಿದ್ರು. ದಲಿತರ ದುಡ್ಡಿಗೆ ಕೈ ಹಾಕಿದ್ದಾರೆ. ಗ್ಯಾರಂಟಿಗೆ 33% ಅನುದಾನ ಬಳಕೆಯಾಗ್ತಿದೆ. ಇನ್ನು 67% ಆ ಜನಾಂಗಕ್ಕೆ ಹೋಗ್ತಿದ್ಯಾ? ಆದ್ರೆ ಅದಕ್ಕೂ ಕತ್ತರಿ ಹೊಡೆದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಾಲಿಕೆ ಕಟ್ಟಡ ಐಟಿ ನೀತಿ ಮಾಡೋಕೆ ಬಳಕೆ ಮಾಡಲಾಗಿದೆ. ಶಾಲಾ ಕಟ್ಟಡ ನಿರ್ವಹಣೆಗೆ ದಲಿತರ ಹಣವನ್ನ ಬಳಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಈ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ ಮಾಡಿರೋದ್ರಿಂದ ಏನು ಈ ಮೂಲ ಉದ್ದೇಶ ಇತ್ತು, ಆ ಮೂಲ ಉದ್ದೇಶಕ್ಕೆ ಒಂದು ರೀತಿ ಕೊಡ್ಲಿ ಪೆಟ್ಟನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ. ಇನ್ನ 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಎಲ್ಲ, ಇನ್ನು 67% ಅದಕ್ಕೂ ಕತ್ತರಿ ಹೊಡೆದು ಬಿಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಇಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು. ಗ್ಯಾರಂಟಿ ನಿರ್ವಹಣೆ ಬಗ್ಗೆ ಶರವಣ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಡಿಕೆಶಿ, ಯೋಜನೆ ಸರಿಯಾದ ರೀತಿ ಅನುಷ್ಠಾನಕ್ಕೆ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟು ಪರಿಶೀಲಿಸುತ್ತೇವೆ ಅಂತ ಹೇಳಿದ್ದಾರೆ. ಡಿಕೆಶಿ ಮಾತಿಗೆ ರೊಚ್ಚಿಗೆದ್ದ ಬಿಜೆಪಿ ಸದಸ್ಯರು, ಅಧಿಕಾರಿಗಳ ಕೆಲಸ ಏನು, ಯಾಕಾಗಿದ್ದಾರೆ, ಜನರ ತೆರಿಗೆ ಹಣ ಹೇಗೆ ಈ ರೀತಿ ಕಾರ್ಯಕರ್ತರಿಗೆ ಕೊಡ್ತೀರಿ ಅಂತ ಪ್ರಶ್ನಿಸಿದ್ರು. ಸಮಿತಿ ರದ್ದು ಮಾಡುವಂತೆ ವಿಪಕ್ಷ ಸದಸ್ಯರು ಆಗ್ರಹಿಸಿದ್ರು. ಅಲ್ಲ, ಮತ್ತೆ ಈ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಬೆಳಕು ಚೆಲ್ಲಿ. ನಾನು ಇಷ್ಟೇ ಕೇಳ್ತಾ ಇರೋದು, ಅವ್ರು ಉತ್ತರ ಬೇರೆ ಏನೇನೋ ಹೇಳ್ತಾರೆ. ನಿಮ್ ಗ್ಯಾರಂಟಿ ಬಗ್ಗೆ ಯಾರು ಚರ್ಚೆ ಮಾಡಿದ್ದು? ಇನ್ನಷ್ಟು ಕೊಡಿ ಜನರಿಗೆ. ಸದನಕ್ಕೆ ತಾವು ತಪ್ಪದಾರಿಯಲ್ಲಿ ಒಯ್ತಾ ಇದ್ರಿ. ಕೊಡ್ತೀವಿ, ನಿಮ್ ಖಜಾನೆ ತುಂಬಿದೆ ಅಂತ ಹೇಳಿದೀರಾ, ಅದ್ರ ಬಗ್ಗೆ ನಮ್ ತಕರಾರಿಲ್ಲ. ಈಗ ನಮಗೆ ಬೇಕಾಗಿದ್ದು ನಮ್ಮನ್ನ ವೀರಶೈವ ಲಿಂಗಾಯತ ಮುಖಂಡರ ಜೊತೆ ಸಭೆ ನಡೆಸಿರೋ ಹಿನ್ನೆಲೆಗೆ ಮಾಜಿ ಸಚಿವ ರೇಣುಕಾಚಾರ್ಯಗೆ ಯಡಿಯೂರಪ್ಪಗೆ ಬುಲಾವನ್ನ ಕೊಟ್ಟಿದ್ರು. ನಿನ್ನೆ ರಾತ್ರಿ ಧವಳಗಿರಿ ನಿವಾಸಕ್ಕೆ ರೇಣುಕಾಚಾರ್ಯವರನ್ನ ಕರೆದು ಮಾತನಾಡಿದ ಬಿಎಸ್ವೈ ಮುಖಂಡರ ಸಭೆಯನ್ನ ನಡೆಸದಂತೆ ಸೂಚನೆ ಕೊಟ್ಟಿದ್ದಾರೆ. ಇದರ ನಡುವೆ ವೀರಶೈವ ಸಮಾವೇಶವನ್ನ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಹೇಳಿದ್ರು. ಬಿಎಸ್ವೈ ವಿಜಯೇಂದ್ರ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಆದರೂ ಸಮಾವೇಶ ಮಾಡ್ತೀವಿ, ನಮ್ಮ ಸಮಾವೇಶದ ಉದ್ದೇಶವೇ ಬೇರೆ ಇದೆ. ಯತ್ನಾಳ್ ಕೂಡ ಸಮಾವೇಶಕ್ಕೆ ಬರಬಹುದು ಅಂತ ಮಾಜಿ ಶಾಸಕ ರೇಣುಕಾಚಾರ್ಯ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು.
ಜನತಾ ಪಾರ್ಟಿ ಸಂಘಟನೆಗೂ ಸಮಾಜಕ್ಕೂ ಯಾವುದೇ ಇದಿಲ್ಲ. ಹಂಗಂತೇಳಿ ನಾವು ಪಕ್ಷದ ವಿರುದ್ಧ ಅಲ್ಲ, ಪಕ್ಷಕ್ಕೆ ಅದೀವಿ. ದಾವಣಗೆರೆಯಲ್ಲಿ ದೊಡ್ಡ ಮಟ್ಟ ಸಮಾವೇಶ ಮಾಡ್ಬೇಕಂತ ಮಾಡಿದ್ದೀವಿ. ಇದನ್ನು 100% ನಿಗದಿ ಅಂತ ನಾವು ಮಾಡೇ ಮಾಡ್ತೀವಿ. ಯಡಿಯೂರಪ್ಪನವ್ರು ವಿಜೇಂದ್ರ ಬೇಡ ಅಂತ ಹೇಳಿದ್ರೆ ನಿಜ, ಹಂಗಂತೇಳಿ ಶೆಡ್ ಹೊಡೆದಂತಲ್ಲ, ಇದು ಸಮಾಜದ ಸಮಾವೇಶ ನಾವು ಮಾಡ್ತೀವಿ. ಯತ್ನಾಳ್ರವರು ನಮ್ಮ ಸಮುದಾಯದ ಮುಖಂಡರವರು, ಕೇಂದ್ರ ಮಂತ್ರಿ ಆಗಿದ್ರು. ನಾನು ಈಗಲೂ ವಿನಂತಿ ಮಾಡ್ತೀನಿ, ನಾನು ಹಂಗಂತೇಳಿ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ನೋ ಕಾಂಪ್ರಮೈಸ್. ಹಂಗಂತೇಳಿ ರೇಣುಕಾಚಾರ್ಯ ಸಾಫ್ಟ್ ಆದರು, ಬೆಂಡ್ ಆದರು, ಯಾರಿಗೂ ಬೆಂಡ್ ಆಗಲ್ಲ, ಸಾಫ್ಟ್ ಆಗಲ್ಲ. ಇಂದು ಸಂಜೆ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆ ಮುಂದೂಡಿಕೆಯಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯನ್ನ ನಾಳೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ನಾಳೆ ಸಂಜೆ 6 ಗಂಟೆಗೆ ಸಚಿವ ಸಂಪುಟ ಸಭೆಗೆ ಸಮಯ ನಿಗದಿಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಔತಣಕೂಟದ ಹಿನ್ನೆಲೆ ಸಂಪುಟ ಸಭೆಯನ್ನ ನಾಳೆಗೆ ಮುಂದೂಡಲಾಗಿದೆ. ನಾಳೆ ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ.